ಗುಳಿಗ ದೈವದ ಪವಾಡಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ತುಳುನಾಡಿನಲ್ಲಿ ಕಾರಣಿಕ ಮೆರೆಯುತ್ತಿರುವ ಗುಳಿಗ ದೈವ. ಗುಳಿಗ ದೈವವನ್ನ ನಿರ್ಲಕ್ಷಿಸಿದ್ದಕ್ಕೆ ಸ್ಮಾರ್ಟ್ ಸಿಟಿ ಕಾಮಗಾರಿಯೇ ಸ್ಥಗಿತ ಆಗಿದೆಯಂತೆ. ನಿರ್ಲಕ್ಷಿಸಿ ಕಾಮಗಾರಿಯನ್ನು ನಡೆಸಿದ ಕಂಪನಿ ಮಾಲೀಕನಿಗೆ ಈಗ ಅನಾರೋಗ್ಯ ಕಾಡ್ತಾ ಇದೆ. ಕಾಮಗಾರಿ ಆರಂಭ ಮಾಡೋ ಮೊದಲು ದೈವದ ಬಗ್ಗೆ ನಿರ್ಲಕ್ಷ್ಯ, ಅಂದ್ರೆ ಅವರೇನೋ ಒಂದು ಹೇಳಿದ್ದಾರೆ, ಅದನ್ನ ಕೇಳಿಲ್ಲ ಇವರು ಅಂತ. ದೊಡ್ಡ ಅನಾಹುತ ನಡೆಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರಂತೆ ಮಹಾಗುಳಿಗ. ಬಟ್ ಯಾವುದನ್ನು ಲೆಕ್ಕಕ್ಕೆ ತಗೊಳ್ದೆ ಕಾಮಗಾರಿಗೆ ಕೈ ಹಾಕಿದ್ರು. ಇದೀಗ 70 ಕೋಟಿ ವೆಚ್ಚದ ಕಾಮಗಾರಿ ಸ್ಥಗಿತವಾಗಿದೆ. ಪವಾಡನೋ ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ಆಗಿದೆ. ಏನೋ ಒಂದು ಅನಾಹುತ ನಡೆಯುತ್ತೆ, ಕೈ ಹಾಕಕ್ಕೆ ಹೋಗ್ಬೇಡಿ ಅಂತನೋ ಅಥವಾ ಬೇರೆ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಬಟ್ ಇವ್ರು ಯಾವುದನ್ನು ಕೂಡ ಕಿವಿಗೆ ಹಾಕ್ಕೊಂಡಿರಲ್ಲ. ಸದ್ಯ ಕಾಮಗಾರಿ ಸ್ಥಗಿತ ಆಗೋದು ಮಾತ್ರ ಅಲ್ಲ, ಆ ಗುಳಿಗ ದೈವದ ಒಂದು ಅವ್ರು ಹೇಳಿದ್ದನ್ನ ನಿರ್ಲಕ್ಷಿಸಿ ಕಾಮಗಾರಿ ಆರಂಭ ಮಾಡಿದ್ರಲ್ಲ, ಆ ಕಂಪನಿಯ ಮಾಲೀಕನಿಗೆ ಅನಾರೋಗ್ಯ ಕಾಡ್ತಾ ಇದೆಯಂತೆ ಈಗ. ಹಂಬನಕಟ್ಟೆ ಪರಿಸರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಬಿಲ್ಡಿಂಗ್ ಕಟ್ಟಡ ಆಗಲಿಕ್ಕಿತ್ತು. ಅದು ತುಂಬ ತೀರಾ ಕೆಳಮಟ್ಟದಲ್ಲಿ ಬಿದ್ದಿದೆ, ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ. ಅದರ ಬಗ್ಗೆ ಶರವ ಗುಳಿಗ ಕ್ಷೇತ್ರಕ್ಕೆ ಹೋಗಿ ಅವರು ದೈವದ ವರ್ಷದ ಕೋಲಕಾಲ ಸಮಯದಲ್ಲಿ ಆ ದೈವದ ಹತ್ರ ಕೇಳಿದ್ದಾರೆ. ಅದಕ್ಕೆ ಅವರು ಅದರ ಯಾರು ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ದಾರೆ ಅವರು ಹೋಗಲಿಲ್ಲ, ಅವರ ಕೆಲಸದವರನ್ನು ಕಳಿಸಿದರು. ಅವರಿಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಆ ದೈವ ನುಡಿಕೊಟ್ಟಿದೆ, ನೀನು ಬರೋದಲ್ಲ, ನಿನ್ನ ಯಜಮಾನನ್ನು ಕಳಿಸು ಅಂತ ದೈವ ನುಡಿಕೊಟ್ಟಿದೆ. ಆದ ಕಾರಣ ನೀನು ಬಂದದಲ್ಲ, ನಿನ್ನ ಯಜಮಾನನ್ನು ಕಳಿಸು, ಮತ್ತು ಭಕ್ತಿಪೂರ್ವಕವಾಗಿ ಬರಬೇಕಷ್ಟೇ, ಆಡಂಬರಲ್ಲ. ಇನ್ನು ಮುಂದಕ್ಕೂ ದೊಡ್ಡ ಗಂಡಾಂತರ, ನಾಳೆ ನನ್ನನ್ನು ದೂರು ಬೇಡ ಅಂತ ಹೇಳಿದಂತೆ.